ನನಗೆ ಯಾರ ಅವಶ್ಯಕತೆನೂ ಇಲ್ಲ. ನೀವು ಯಾರು ನನ್ನ ಹತ್ರ ಮಾತೇ ಆಡ್ಬೇಡಿ, ನನಗಿಷ್ಟನೂ ಇಲ್ಲ. ಓ ಅದ್ ಹೇಗೆ? ಒಂದೇ ಮನೇಲಿ ಇದ್ಕೊಂಡು ಮಾತಾಡಿಸ್ದೆ ಹೇಗಿರ್ತೀಯ ನೀನು? ಎಷ್ಟ್ ದಿನ ಇರ್ತೀಯ? ನೀನಾ ನಾನಾ ನೋಡೇ ಬಿಡ್ತೀನಿ. ಅಮ್ಮ ಯಾಕಮ್ಮ ಇವ್ರನ್ ಕೆಣಕ್ತ್ಯಾ? ಬಿಟ್ಬಿಡಮ್ಮ ಹೋಗ್ಲಿ. ನೀನ್ ಸುಮ್ನೆ ಇರು ವರ್ಷ. ತುಂಬಾ ಓವರ್ ಆಗಿ ಆಡ್ತಾ ಇದ್ದಾಳೆ ಬರ್ತಾ ಬರ್ತಾ. ಈ ತರ ವಾಪಸ್ ಕೊಟ್ರೆ ಸುಮ್ನೆ ಇರ್ತಾಳಷ್ಟೇ. ಒಂದ್ ಕೆಲ್ಸ ಮಾಡು ವರ್ಷ, ನೀನ್ ಇನ್ಮೇಲೆ ಇವಳ ಹತ್ರ ಮಾತೇ ಆಡ್ಬೇಡ. ಇವಳು ನಿನ್ನ ಅಕ್ಕನೂ ಅಲ್ಲ, ನೀನ್ ಅವಳ ತಂಗಿನೂ ಅಲ್ಲ. ನೀನ್ ಹೋಗ್ ವರ್ಷ, ಹೋಗಮ್ಮ, ಹೋಗು ಪುಟ್ಟ. ಬಾರಾಗ. ಏನೋ ಅಕ್ಕ ಅಂತ ಕರ್ದಿದ್ದಕ್ಕೆ ಇಷ್ಟು ದೊಡ್ಡ ಪುರಾಣ ಓದ್ತಾಳೆ. ಹಾ ಊದ್ತಾಳೆ. ಅವಳೇನೇ ಓದಿದ್ರು ನಿನಗೆ ಅರ್ಥ ಆಗಲ್ವಲ್ಲ. ಪಾಪ ಅವಳಿಗಿನ್ನೂ ಗೊತ್ತಿಲ್ಲ ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ಬಾರ್ದು ಅಂತ. ಅತ್ತೆ, ಮನೇಲಿರೋ ತುಂಬಾ ಜನರಿಗೆ ಗೊತ್ತು ಕೋಣ ಯಾರು ಅಂತ. ಬಿಡಿ ಅತ್ತೆ, ಹೋಗ್ಲಿ. ಏನಾದ್ರೂ ಕರ್ಕೊಳ್ಳಿ. ನನ್ಗೆ ಇವ್ರು ಕರೆದ್ರೆ ಬೇಜಾರಿಲ್ಲ ಅತ್ತೆ, ಆದ್ರೆ ವರ್ಷಂಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ನಾಳೆ ಎಲ್ರ ಮುಂದೆ ಕರೆದ್ರೆ ನನಗ್ ಮುಜುಗರ ಆಗತ್ತೆ, ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಅಕ್ಕ ಅಂತ ಕರೆದ್ರೆ ಮುಜುಗರ ಆಗಲ್ಲಮ್ಮ. ಆಗ್ಲಿ ನೀನ್ ಹೇಳಿದ್ಯಲ್ಲ ಹೋಗೆ ಬಾರೆ ಅಂತ ಕರಿ ಅಂತ, ಹಾಗ್ ಕರೆದ್ರೆ ಮುಜುಗರ ಆಗತ್ತೆ. ನಾನ್ ಮಾತಾಡಿರೋ ಕೊನೇ ಮಾತ್ ಮಾತ್ರ ಅತ್ತೆ ಕೇಳಿಸ್ಕೊಂಡ್ರು. ಆದ್ರೆ ನಾನ್ ಯಾಕೆ ಹಾಗ್ ಮಾತಾಡ್ದೆ ಅಂತ ಬಿಡ್ಸಿ ನಿಮ್ಮತ್ತೆಗೆ ಕಿವಿಗ್ ಬೀಳೋ ಹಾಗೆ ಹೇಳು. ನನಗ್ ಮಾಡೋದಿಕ್ ಕೆಲ್ಸ ಇದೆ. ಅಯ್ಯೋ ಅಮ್ಮ ನೀನ್ ಯಾಕಮ್ಮ ಸಾಧನಾ ಅದಕ್ಕೆ ತಂಟೆಗೆ ಹೋಗ್ತೀಯಾ? ನಿನಗೂ ಅವಳಿಗೂ ಮೊದ್ಲಿಂದ ಆಗ್ಬರಲ್ಲ ಅಲ್ವಾ? ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ, ಅವಳು ಆಡಿದ ಆಟ ಎಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಕ್ಕಾಗತ್ತಾ? ನನಗಿರಕ್ಕಾಗಲ್ಲ. ನಾನು ಈ ಶಾಂತಿ ನಿವಾಸದ ಯಜಮಾನಿ. ಹಾಗಂತ ಒಂದು ಬೋರ್ಡ್ ಹಾಕೊಳ್ಳಿ, ಯಜಮಾನಿ ಅಂತ. ಅವಾಗ ಎಲ್ರಿಗೂ ಗೊತ್ತಾಗತ್ತೆ ಇದು ಶಾಂತಿ ನಿವಾಸ ಅತ್ತೆ. ಅರ್ಥ ಆಯ್ತಾ? ಯಜಮಾನಿ ಯಾರು ಅಂತ. ಅಯ್ಯ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 ೋ, ಅದ್ ಯಾವ ನಕ್ಷತ್ರದಲ್ಲಿ ಭೂಮಿಗೆ ಬಂದ್ಬಿಟ್ಯೋ ಏನೋ ಗೊತ್ತಿಲ್ಲ ಕಣೆ. ನೀನ್ ಹುಟ್ಟೋಕ್ ಮುಂಚೆ ಮಾತು ಬಂತಾ ಅಥವಾ ಮಾತು ಹುಟ್ಟೋದ ಮೇಲೆ ನೀನ್ ಹುಟ್ಟೋದ್ಯಾ ಒಂದೂ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಸಬಕ್ ಸಬಕ್ ಅಂತ ಸಿಡುತ್ತಲ್ಲೇ. ಹೇಳ್ನಾಗ, ನಿನ್ನೆ ನಿನ್ಗೆ ಫೋನ್ ಮಾಡ್ದೆ, ನಿನಗೆ ಫೋನೇ ಕನೆಕ್ಟ್ ಆಗಿಲ್ಲ. ಹೌದಾ? ಅದು ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು ನಾನು. ಮಂತ್ರನ್ ಮ್ಯಾಟ್ರಾ? ಏನ್ ವಿಷಯ? ನಿನ್ನೆ ಆ ಮಂತ್ರ ಇದನ್ನ ಹೇಳೋಣ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು. ಮಗ ತುಂಬಾ ಥ್ಯಾಂಕ್ಸ್ ಕಣೋ. ಹೇಯ್, ಏನೋ ಮತ್ತೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಸರಿ ಸರಿ ಸರಿ, ಆಯ್ತಾಯ್ತು, ನಾನು ಮತ್ತೆ ಮಾಡ್ತೀನಿ. ಓವರ್ ಆಲ್ ಆಗಿ ಇದು ಅಲ್ಲಿಗೆ. ಶಾಂತಿ, ಹೇ ಹುಷಾರು. ಈಗ ನಾನು ಹೇಳೋದನ್ನ ಕೇಳಿದ್ರೆ ನೀನ್ ನಂಬೋದೇ ಇಲ್ಲ. ಏನು? ದೇವಸ್ಥಾನದಲ್ಲಿ ಅರ್ಚಕರಿಗೆ ಹೇಳಿ ಸುಶಾಂತ್ ಸರು ಮತ್ತೆ ಮಂತ್ರ ಮದ್ವೆ ಆಗ್ಬೇಕು ಅಂತ ಎಲ್ಲಾ ಏರ್ಪಾಟು ಮಾಡ್ಕೊಂಡಿದ್ರಂತೆ. ಆದ್ರೆ ಅದೇ ಸಮಯಕ್ಕೆ ಒಬ್ಬ ಹುಚ್ಚ ಎಲ್ಲಿಂದ ಬಂದೋ ಗೊತ್ತಿಲ್ಲ, ಒಂದು ತಗೊಂಡು ಸರಿಯಾಗಿ ಕುತ್ತಿಗೆಗೆ ಹೊಡೆದಂತೆ. ನಡಿಬೇಕಾಗಿರೋ ಮದ್ವೆ ಅಲ್ಲೇ ನಿಂತೋಯ್ತು. ಇದು ಬ್ರೇಕಿಂಗ್ ನ್ಯೂಸ್, ಲೇಟೆಸ್ಟ್. ನಮ್ ನಾಗ ಹೇಳಿದ್ ನನಗೆ. ವಾಟ್? ಅದು ಅವನ್ಗೆ ಹೇಗೆ ಗೊತ್ತಾಯ್ತು? ಏನ್ ಶಾಂತಿ ಹೀಗೆ ಕೇಳ್ತಿದ್ಯಾ? ದೇವಸ್ಥಾನದಲ್ಲಿರೋ ಅರ್ಚಕರಿಗೆ ಕೇಳಿದ್ನಂತೆ, ಅವಾಗ ಗೊತ್ತಾಯ್ತು ನಮ್ ನಾಗಾಗೆ. ಆಮೇಲೆ ನೆನ್ನೆ ಆ ಮುಹೂರ್ತನ ತುಂಬಾ ಚೆನ್ನಾಗಿತ್ತಂತೆ, ಅದಕ್ಕೆ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ನನಗೆ ಇನ್ನೊಬ್ಬ ಹುಡುಗನ ನೆರಳು ಕೂಡ ನನ್ನ ಮೇಲೆ ಬೀಳ್ಬಾರ್ದು ಅಂತ ನಾನಿದ್ರೆ ಅಲ್ಲಿ
ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಶಾಂತಿ 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 ನೋಡಿ, ಇವಾಗ ನೀನ್ ಕೋಪ ಮಾಡ್ಕೊಂಡು ದುರ್ಗಾದೇವಿ ಅವತಾರನ ತಾಳ್ಬೇಡ. ತಾಳ್ಮೆಯಿಂದ ಯೋಚನೆ ಮಾಡು. ಏನ್ ತಾಳ್ಮೆಯಿಂದ ಯೋಚನೆ ಮಾಡ್ಲಿ? ಅಲ್ಲ, ಈಗ ನೋಡು, ನಿನ್ನೆ ಆ ದೇವಸ್ಥಾನದಲ್ಲಿ ನಡೆದಿರೋದನ್ನ ಕೇಳ್ತಾ ಇದ್ರೆ ಒಂದಂತೂ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ತನಗೆ ತಾನೇ ತಾಳಿ ಕಟ್ಕೊಂಡು ಈ ಸಮಾಜಕ್ಕೆ ಮೋಸ ಮಾಡಿರೋದಂತೂ ಕನ್ಫರ್ಮ್ ತಾನೇ. ಅಂದ್ರೆ ಮಂತ್ರ ಇಷ್ಟು ದಿನ ತನಗ್ ತಾನೇ ತಾಳಿ ಕಟ್ಕೊಂಡು ಸುಶಾಂತ್ ಅವರೇ ನನಗ್ ತಾಳಿ ಕಟ್ಟಿದ್ರು ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ಲು. ಹಾ, ಆದ್ರೆ ಇವತ್ತು ಸುಶಾಂತ್ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಂಡು ಅದನ್ನ ನಿಜ ಮಾಡ್ಬೇಕು ಅಂತ ಹೊರಟಿದ್ದಾಳೆ. ಕರೆಕ್ಟು. ನೋಡು ಶಾಂತಿ, ನೀನ್ ಇವಾಗ ನಾರ್ಮಲ್ ಆಗಿ ಯೋಚನೆ ಮಾಡ್ತಾ ಇದೀಯ. ಮಂತ್ರ ಮಾಡಿರೋ ಪಾಪಕ್ಕೆ ಆ ದೇವ್ರು ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ ನೋಡು. ಮದ್ವೆ ಆಗೋ ಟೈಮ್ಗೆ ಯಾರೋ ಒಬ್ಬ ತಗೊಂಡು ದೊಣ್ಣೆಯಲ್ಲಿ ಬೀಸಿದಾನಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ ಆ ದೇವ್ರಿಗೂ ಆ ಮದ್ವೆ ನಡೆಯೋದು ಇಷ್ಟ ಇಲ್ಲ ಅಂತ. ಅವತ್ತು ವಿಡಿಯೋ ಕಾಲ್ ನೋಡ್ತಿರ್ಬೇಕಾದ್ರೆ ನಾನು ನಿನಗೆ ಹೇಳಿದ್ದು ನೆನ್ಪಿದ್ಯಾ? ಸುಶಾಂತ್ ಇಷ್ಟೊತ್ತು ತನಕ ಹೇಳಿದ್ದು ಸುಳ್ಳು ಅಂತ ನನಗೆ ಗೊತ್ತಾಗ್ತಿದೆ ಚಿನ್ನು. ಬಾಯಿಂದ ಅವ್ರು ಹೇಳಿದ್ ಬೇರೆ, ಕಣ್ಣಲ್ಲಿ ಅವ್ರು ಹೇಳ್ತಿರೋದ್ ಬೇರೆ ಚಿನ್ನು. ಹಾ ಹಾ, ನೆನ್ಪಿದೆ. ಅವತ್ತು ಸುಶಾಂತ್ ಸರ್ ಎಲ್ರ ಮುಂದೆ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿದೆ. ಸುಳ್ಳನ್ನ ಸತ್ಯ ಮಾಡಕ್ ಹೋದ್ರೆ ಸತ್ಯ ಸುಳ್ಳಾಗ್ಬಿಡಲ್ಲ. ಯಾರನ್ನೋ ಯಾರೋ ಕಾಪಾಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ಕಾಪಾಡಕ್ಕೂ ಆಗಲ್ಲ. ತಪ್ಪಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಚಿನ್ನು. ಆ ಪನಿಷ್ಮೆಂಟ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಆಯ್ತು, ನೀನ್ ಮೊದಲು ಸಮಾಧಾನದಿಂದ ಇರು ಆಯ್ತಾ? ಒಂದ್ ಸ್ವಲ್ಪ AC ಏನಾದ್ರೂ ಜಾಸ್ತಿ ಮಾಡ್ಲಾ? ಸಮಾಧಾನ, ಸಾರಿ, ಕೂಲ್. ಒಂದ್ ನಿಮಿಷ ಬಂದೆ. ಹಲೋ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. ನಿಮ್ಮೆಲ್ರಿಗೂ ಸ್ಯಾಲ್ರಿ ಕ್ರೆಡಿಟ್ ಆಯ್ತಾ? ಹಾ, ಕ್ರೆಡಿಟ್ ಆಗಿದೆ ಮೇಡಮ್. ಹೌದಾ? ನನಗಿನ್ನೂ ಕ್ರೆಡಿಟ್ ಆಗಿಲ್ವಲ್ಲ. ನಿಮ್ಗೆ ಈಗಲೇ ಕ್ರೆಡಿಟ್ ಮಾಡಬಾರ್ದು ಅಂತ ಅರ್ಚನಾ ಮೇಡಮ್ ಹೇಳಿದ್ದಾರೆ ಮೇಡಮ್. ಹೋಲ್ಡಲ್ಲಿ ಇಡಕ್ಕೆ ಹೇಳಿದ್ದಾರೆ ಮೇಡಮ್ ನಿಮ್ದು. ಓ ಹೌದಾ? ಹಲೋ, ಅರ್ಚನಾ ಹಿಯೋ. ಅರ್ಚನಾ ಮೇಡಮ್, ನಾನು ಮಂತ್ರ ಮಾತಾಡ್ತಿರೋದು. ನನಗೆ ಚಿಕ್ಕ ಆಕ್ಸಿಡೆಂಟ್ ಆಗೋಗಿದೆ. ಕುತ್ತಿಗೆಯಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ವಿಷಯ ನಿಮಗೆ ಹೇಳ್ತೀನಿ ಅಂತ ಸುಶಾಂತ್ ಹೇಳಿದ್ರು. ಕುತ್ತಿಗೆಗೆ ಬೆಲ್ಟ್ ಹಾಕ್ಕೊಂಡಿದ್ದೀನಿ. ಓ ಹೌದಾ? ಯಾವಾಗಾಯ್ತು? ಎಲ್ಲಿ ಮಂತ್ರ? ಹೇಗಾಯ್ತು ಅಂತ ಹೇಳಿ. ಅದು ನಿಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಯಜಮಾನ್ರ ಜೊತೆ ಮಾರ್ಕೆಟ್ಗೆ ಹೋಗಿದ್ದೆ. ಆಕಸ್ಮಿಕವಾಗಿ ಮರದ ಕೊಂಬೆ ಬಿದ್ಬಿಡ್ತು. ಹಸಿ ಸುಳ್ಳನ್ನ ಸುಂದರವಾಗಿ ಕಟ್ಟಿ ಅದ್ಭುತವಾಗಿ ಮುದ್ದಾಗಿ ಹೇಳ್ತಿದ್ದಾಳೆ. ಯಜಮಾನ್ರ ಜೊತೆ ಮಾರ್ಕೆಟ್ಗೆ ಹೋಗಿದ್ಲಂತೆ. ಹಲೋ ಮೇಡಮ್, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಹಾ, ಚೆನ್ನಾಗಿ ಕೇಳಿಸ್ತಿದೆ, ಹೇಳಿ. ಸ್ವಲ್ಪ ದಿನ ಆಫೀಸಿಗೆ ಬರಕ್ಕಾಗಲ್ಲ. ಬೇಡ, ಪರವಾಗಿಲ್ಲ. ಅಂದ್ಹಾಗೆ ಹುಷಾರು.